ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 15 ರಿಂದ ಏಪ್ರಿಲ್ 21 ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಆರಿದ್ರ ನಕ್ಷತ್ರದಿಂದ ಉತ್ತರ ನಕ್ಷತ್ರದವರೆಗೆ. ಸ್ನೇಹಿತರೆ, ಈ ವಾರ ನಿಮ್ಮ ಚಂದ್ರನ ರಾಶಿಯಲ್ಲಿ ಸೂರ್ಯನು 5ನೇ ಮನೆಯ ಅಧಿಪತಿಯಾಗಿ ರಾಹು ಇರುವ ಕಾರಣ ಹೆಚ್ಚು ಮಸಾಲೆಯುಕ್ತ ಮತ್ತು ಕರಿದ ಆಹಾರವನ್ನು ಸೇವಿಸುವ ಅಭ್ಯಾಸಗಳು ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಈ ಕಾರಣದಿಂದಾಗಿ ನೀವು ತಕ್ಷಣ ವೈದ್ಯರ ಬಳಿಗೆ ಹೋಗಬೇಕಾಗಬಹುದು. 9 ಮತ್ತು 12ನೇ ಮನೆಯ ಅಧಿಪತಿಯಾಗಿ ಗುರು 12ನೇ ಮನೆಯಲ್ಲಿ ನೆಲೆಗೊಂಡಿರುವ ಕಾರಣ ಈ ವಾರ ನೀವು ರಹಸ್ಯ ಮೂಲಗಳಿಂದ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಮತ್ತು ಹೂಡಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅಲ್ಲದೆ ದೀರ್ಘಾವಧಿಯ ಹೂಡಿಕೆಗಳಿಂದ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವ ಸಂಯೋಗಗಳಿವೆ. ಈ ವಾರ ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 7ನೇ ಮನೆಯಲ್ಲಿ ಕೇತು ಇರುವುದರಿಂದ ಕುಟುಂಬದ ಸದಸ್ಯರು ನಿಮ್ಮ ಒತ್ತಡಕ್ಕೆ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ವಾದ ಮಾಡುವ ಬದಲು ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ನಿಮಗೆ ಏಕೈಕ ಮತ್ತು ಉತ್ತಮ ಆಯ್ಕೆಯಾಗಿದೆ. ಮನೆಯ ಯಾವುದೇ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸುತ್ತವೆ. ಇದು ನಿಮ್ಮ ಹೆಚ್ಚಿದ ಮಾನಸಿಕ ಒತ್ತಡದ ಹಿಂದಿನ ಪ್ರಮುಖ ಕಾರಣವಾಗಿದೆ. ಈ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮ ಕೊಡುಗೆ ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇದರ ಋಣಾತ್ಮಕ ಪರಿಣಾಮವು ನಿಮ್ಮ ಚಿಂತೆಗಳನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ವೃತ್ತಿಜೀವನವನ್ನು ಪ್ರತಿಬಂಧಿಸುತ್ತದೆ. ಈ ವಾರ ವಿದ್ಯಾರ್ಥಿಗಳ ಮೇಲೆ ಹಲವಾರು ಗ್ರಹಗಳ ಆಶೀರ್ವಾದವಿದೆ. ಆದ್ದರಿಂದ ಉನ್ನತ ಶಿಕ್ಷಣದಲ್ಲಿರುವವರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ಸಮಯದಲ್ಲಿ ನೀವು ಹೆಸರಾಂತ ಸಂಸ್ಥೆಗೆ ಪ್ರವೇಶದ ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು. 9 ಮತ್ತು 12ನೇ ಮನೆಯ ಅಧಿಪತಿಯಾಗಿ 12ನೇ ಮನೆಯಲ್ಲಿ ಗುರು ಇರುವುದರಿಂದ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡುವ ಕನಸು ಕಾಣುವ ಸ್ಥಳೀಯರು ತಮ್ಮ ಕನಸುಗಳನ್ನು ವಾಸ್ತವಕ್ಕೆ ಪರಿವರ್ತಿಸುವ ಸಾಧ್ಯತೆಯನ್ನು ಹೊಂದಿರುತ್ತಾರೆ. ಮೇಷರಾಶಿಯವರಿಗೆ ಈ ವಾರ ತುಂಬಾ ಒಳ್ಳೆಯದಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಹಣವನ್ನು ಮಿತಿಯಲ್ಲಿ ಖರ್ಚು ಮಾಡಿ. ವಾರದ ಕೊನೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಸುದ್ದಿಗಳನ್ನು ಪಡೆಯಬಹುದು. ನಿಮಗೆ ಬಡ್ತಿಯ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಜೀವನ ಚೆನ್ನಾಗಿರಲಿದೆ. ಈ ವಾರ ನಿಮಗೆ ತುಂಬಾ ಉತ್ತಮವಾಗಿದೆ. ಈ ವಾರ ಚಿಕ್ಕ ನಿರ್ಧಾರಗಳನ್ನು ತುಂಬಾ ಆಲೋಚಿಸಿ ತೆಗೆದುಕೊಳ್ಳಬೇಕು. ಈ ವಾರ ಪ್ರಾರಂಭದ ದಿನಗಳಲ್ಲಿ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಈ ಅವಧಿಯಲ್ಲಿ ಹೆಚ್ಚು ಖರ್ಚು ಮಾಡಲು ಹೋಗದಿರುವುದು ಒಳ್ಳೆಯದು. ವಾರದ ಕೊನೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಸುದ್ದಿಗಳನ್ನು ಪಡೆಯಬಹುದು. ವಿವಾಹಿತರಿಗೆ, ಪ್ರೇಮಿಗಳಿಗೆ ಜೀವನ ಚೆನ್ನಾಗಿರಲಿದೆ. ರಾಹು ಬುಧ ಶುಕ್ರ ವ್ಯಯಸ್ಥಾನದಲ್ಲಿ, ಗುರು ಸೂರ್ಯ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಖರ್ಚುಗಳು ವಿಪರೀತ ಇದೆ. ಆದರೆ ಕುಜ ಶನಿ ಲಾಭಸ್ಥಾನದಲ್ಲಿ ಇದ್ದು ನಿಮಗೆ ಧನಲಾಭ ಕೊಡುತ್ತಾರೆ. ಈ ವಾರದಲ್ಲಿ ಕುಜ, ಶನಿ ಹಾಗೂ ಕೇತು 3 ಗ್ರಹಗಳು ನಿಮ್ಮ ಉಪಕಾರಿಯಾಗಿವೆ. ಇನ್ನು ಕೆಲವೇ ದಿನದಲ್ಲಿ ಗುರುಬಲ ಬರುವುದರಿಂದ ಇನ್ನೂ ಹೆಚ್ಚಿನ ಶುಭಫಲಗಳು ದೊರೆಯುತ್ತವೆ. 19 ರಂದು ನಡೆಯಲಿರುವ ವೃಷಭ ರಾಶಿಗೆ ಸೂರ್ಯನು ಪ್ರವೇಶವನ್ನು ಸೂಚಿಸುತ್ತಾನೆ. ಇದು ನಿಮ್ಮ ಹಣಕಾಸು ಮತ್ತು ನಿಮ್ಮ ಸ್ವಾಭಿಮಾನದ ಬಗ್ಗೆ ನಿಮಗೆ ನೈಜತೆಯನ್ನು ನೀಡುತ್ತದೆ. ಈ ಸಾಗಣೆಯ ಸಮಯದಲ್ಲಿ ನೀವು ಆರಾಮ, ಭದ್ರತೆ ಮತ್ತು ಸ್ಪಷ್ಟವಾದ ಪ್ರತಿಫಲಗಳನ್ನು ಬಯಸುವ ಭೌತಿಕ ಪ್ರಪಂಚಕ್ಕೆ ಹೆಚ್ಚು ಹೊಂದಿಕೊಂಡಂತೆ ಅನಿಸಬಹುದು. ಪ್ರಕೃತಿ, ಸೌಂದರ್ಯ ಮತ್ತು ಜೀವನದ ಸಂತೋಷಗಳಿಗೆ ಉತ್ತಮವಾದ ಆಹಾರ, ಸಂಗೀತ ಮತ್ತು ವಿಶ್ರಾಂತಿಯಂತಹ ಹೆಚ್ಚಿನ ಮೆಚ್ಚುಗೆ ಇದೆ. ಕೆಲವು ಖರ್ಚುಗಳು ಬರಲಿರುವುದರಿಂದ ನೀವು ಆರ್ಥಿಕವಾಗಿ ಸಿದ್ಧರಾಗಿರಬೇಕು. ಅದನ್ನು ಹೊರತುಪಡಿಸಿ ನಿಮ್ಮ ಆರ್ಥಿಕ ಬಲವನ್ನು ಹೆಚ್ಚಿಸುವ ಹೊಸ ಹೂಡಿಕೆ ಯೋಜನೆಗಳನ್ನು ನೀವು ಕಾಣಬಹುದು. ಆದಾಗ್ಯೂ ಈ ಪರಿಸ್ಥಿತಿಯಲ್ಲಿ ನೀವು ತಜ್ಞರ ಬೆಂಬಲವನ್ನು ಪಡೆಯಬೇಕು. ಹೆಚ್ಚುವರಿಯಾಗಿ ಹೊಸ ಕೋರ್ಸ್ಗಳನ್ನು ಕಲಿಯಲು, ಸೌಂದರ್ಯ ಚಿಕಿತ್ಸೆಗಳಿಗೆ ಹೋಗಲು ಮತ್ತು ಕೆಲವು ಪಾರ್ಟಿಗಳಿಗೆ ಹಾಜರಾಗಲು ಇದು ಉತ್ತಮ ಸಮಯ. ಟ್ರಾನ್ಸಿಟ್ ಬುಧವು ಮೊದಲ ಮನೆಯಲ್ಲಿ ಇನ್ನೂ ಹಿಮ್ಮೆಟ್ಟುತ್ತಿದೆ ಮತ್ತು ಅದು ಶುಕ್ರನನ್ನು ಸಂಯೋಜಿಸುತ್ತಿದೆ. ಈ ಬುಧವು ವಾಸ್ತವವಾಗಿ ತುಂಬಾ ಸಮಸ್ಯಾತ್ಮಕವಾಗಿದೆ, ಏಕೆಂದರೆ ಇದು ನೆಟ್ವರ್ಕ್ ಸಂಪರ್ಕಗಳನ್ನು ತೊಂದರೆಗೊಳಿಸುತ್ತದೆ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಹಾನಿ ಮಾಡುತ್ತದೆ. ಈ ಹಿಮ್ಮೆಟ್ಟುವಿಕೆಯ ಸಮಯದಲ್ಲಿ ತಾಂತ್ರಿಕ ದೋಷಗಳು ಸಾಮಾನ್ಯವಾಗಿದೆ. ಆದ್ದರಿಂದ ನೀವು ಬ್ಯಾಕಪ್ ಯೋಜನೆಯನ್ನು ಹೊಂದಿರಬೇಕು. ಇಲ್ಲದಿದ್ದರೆ ಬ್ಯಾಕ್ ಟು ಬ್ಯಾಕ್ ತಾಂತ್ರಿಕ ದೋಷಗಳು ತುಂಬಾ ಸವಾಲಾಗಬಹುದು. ಈ ಹಿಮ್ಮೆಟ್ಟುವಿಕೆ ಮತ್ತು ಸಂಯೋಗವು ಮೊದಲ ಮನೆಯಲ್ಲಿ ಸಂಭವಿಸುವುದರಿಂದ ನಿಮ್ಮ ಮಾಜಿ ಪ್ರೇಮಿಗಳು ಮತ್ತು ಸ್ನೇಹಿತರನ್ನು ಒಳಗೊಂಡಂತೆ ನೀವು ಹಿಂದಿನ ಜನರೊಂದಿಗೆ ಭೇಟಿಯಾಗುತ್ತೀರಿ. ಮಂಗಳ ಗ್ರಹವು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ಸೆಕ್ಸ್ಟೈಲ್ ಮಾಡುತ್ತದೆ ಮತ್ತು ಇದು ನಿಮಗೆ ಪರಿಹಾರವಾಗಿದೆ. ಆದ್ದರಿಂದ ಆಕಾಶ ಸಂಪರ್ಕದಿಂದ ಉಂಟಾಗುವ ಧನಾತ್ಮಕ ಶಕ್ತಿಯನ್ನು ಸ್ಪರ್ಶಿಸಲು ಸಿದ್ಧರಾಗಿರಿ. ನೀವು 19 ರಂದು ಸ್ವಲ್ಪ ಹಣವನ್ನು ನಿರೀಕ್ಷಿಸಬಹುದು ಅಥವಾ ಈ ದಿನ ನೀವು ಸ್ವಲ್ಪ ಹಣವನ್ನು ಉಳಿಸಬಹುದು. ಬ್ರಹ್ಮಾಂಡವು ತುಂಬಾ ನಿಗೂಢವಾಗಿದೆ ಮತ್ತು ಅದು ಪೂರ್ಣವಾಗಿ ಎಷ್ಟು ಪ್ರಬಲವಾಗಿದೆ ಎಂದು ಯಾರೂ ಹೇಳಲಾರರು.
ಮೀನ ರಾಶಿಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ನಡುವೆ ದೈವಿಕ ಪೋರ್ಟಲ್ಗಳನ್ನು ತೆರೆಯುತ್ತದೆ ಮತ್ತು ನೀವು ಇಡೀ ವಿಶ್ವದೊಂದಿಗೆ ಆಧ್ಯಾತ್ಮಿಕವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಇದು ನಿಮಗೆ ಕ್ರಾಂತಿಕಾರಿ ವಿಚಾರಗಳನ್ನು ನೀಡುತ್ತದೆ. ಯುರೇನಸ್ ಪೆಟ್ಟಿಗೆಯ ಹೊರಗಿನ ವಿಚಾರಗಳನ್ನು ಸೂಚಿಸುತ್ತದೆ. ಈ ವಾರದ ಅದೃಷ್ಟ ಬಣ್ಣ ನೇರಳೆ. ಈ ವಾರದ ಅದೃಷ್ಟ ಸಂಖ್ಯೆ 42. ಈ ವಾರದ ಅದೃಷ್ಟದ ದಿನ ಸೋಮವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 23 ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಏಪ್ರಿಲ್ 15 ರಿಂದ ಏಪ್ರಿಲ್ 21 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.